ಬಂಗಾಳಕೊಲ್ಲಿಯಲ್ಲಿ ವಾಯುಭಾರ ಕುಸಿತದಿಂದಾಗಿ ಬೆಂಗಳೂರಲ್ಲಿ ಮಳೆಯಾಗ್ತಾ ಇದೆ. ಕಳೆದ 2 ದಿನಗಳಿಂದ ಮಂಜು ಮುಸುಕಿದ ವಾತಾವರಣ ಸೃಷ್ಟಿಯಾಗಿದೆ. ಈಗಲೇ ಜನ ಹೇಗಪ್ಪ ಹೊರಗಡೆ ಹೋಗೋದು ಅಂತಿದ್ರೆ ಇನ್ನು 2 ದಿನ ಇದೇ ವಾತಾವರಣ ಇರುತ್ತೆ ಅಂತ ಹವಾಮಾನ ಇಲಾಖೆ ಶಾಕ್ ಕೊಟ್ಟಿದೆ. ಈ ವಾತಾವರಣ ಅನಾರೋಗ್ಯಕ್ಕೆ ಕಾರಣ ಆಗಬಹುದು ಅನ್ನೋ ಆತಂಕ ಕಾಡ್ತಾ ಇದೆ. ಬೆಂಗಳೂರಿನ ವಾತಾವರಣ ಮಲೆನಾಡು ಮಂಜನ್ನ ನೆನಪು ಮಾಡ್ತಿದೆ. ಮುತ್ತು ಉದುರಿದಂತೆ ಸೋನೆ ಮಳೆ ಜೊತೆಗೆ ಚುಮು ಚುಮು ಚಳಿಗೆ ಜನರು ಸ್ವೆಟರ್ ಜರ್ಕಿನ್ ಮೊರೆ ಹೋಗಿದ್ದಾರೆ. ಕಳೆದ 2 ದಿನಗಳಿಂದ ಸಿಲಿಕಾನ್ ಸಿಟಿ ಬೆಂಗಳೂರು ಊಟಿಯಂತೆ ಭಾಸವಾಗ್ತಿದೆ. ಬಂಗಾಳಕೊಲ್ಲಿಯಲ್ಲಿ ಕಾಣಿಸಿಕೊಂಡ ವಾಯುಭಾರ ಕುಸಿತದ ಪರಿಣಾಮ ತಮಿಳುನಾಡಿನ ಚೆನ್ನೈ ಮೇಲೆ ಅಗಾಧವಾಗಿದ್ದು ಧಾರಾಕಾರ ಮಳೆಯಾಗ್ತಿದೆ. ಬೆಂಗಳೂರಿನಲ್ಲಿ ಅದರ ಪ್ರಭಾವದಿಂದ ಜಿಟಿ ಮಳೆ ಮಂಜು ಮುಸುಕಿದೆ. ಕೊರೋನಾ ಸೋಂಕಿನ ಅಬ್ಬರ ಕಡಿಮೆಯಾಗಿದೆ. ಆದರೆ ಈ ರೀತಿಯ ಮೋಡ ಮುಸುಕಿದ ವಾತಾವರಣ ಡೆಂಗಿ, ಮಲೇರಿಯಾದಂತಹ ರೋಗಗಳು ಹೆಚ್ಚಾಗುವ ಆತಂಕ ಮನೆ ಮಾಡಿದೆ. ಉಸಿರಾಟ ಸಂಬಂಧಿಸಿದ ಕಾಯಿಲೆಗಳು ಉಲ್ಬಣವಾಗ್ತಿದೆ. ವಿಷಮ ಶೀತ, ಜ್ವರ, ನೆಗಡಿ ಹೆಚ್ಚಾಗಿದ್ರೆ ಕೊರೋನಾ ಬಂದರೂ ಬರಬಹುದು ಎಂದು ಬಿಬಿಎಂಪಿ ಮುಖ್ಯ ವೈದ್ಯಾಧಿಕಾರಿ ಎಚ್ಚರಿಸಿದ್ದಾರೆ. ಬೆಂಗಳೂರಿನ ಎಲ್ಲೆಡೆ ಫ್ಲೂ ಪ್ರಕರಣಗಳು ಜಾಸ್ತಿ ಆಗಿದೆ. ಅದೇ ಹಿನ್ನೆಲೆಯಲ್ಲಿ ಮೊನ್ನೆ ವಿಶೇಷ ಆಯುಕ್ತರು ಸಭೆ ನಡೆಸಿ ಎಲ್ಲೆಲ್ಲಿ ದೊಡ್ಡ ದೊಡ್ಡ ಆಸ್ಪತ್ರೆಗಳಿದೆ, ಎಲ್ಲೆಲ್ಲಿ ಜಾಸ್ತಿ ರೋಗಿಗಳು ಹೋಗ್ತಾರೆ ಆ ಕ್ಲಿನಿಕ್ಗಳಲ್ಲಿ ಕೋವಿಡ್ಗೆ ಸಂಬಂಧಪಟ್ಟಂತೆ ಮತ್ತೆ ಫ್ಲೂಗೆ ಸಂಬಂಧಪಟ್ಟಂತೆ ಮಾದರಿಯನ್ನು ಸಂಗ್ರಹಿಸಿ ಪರೀಕ್ಷೆಗೆ ಒಳಪಡಿಸಿ ಮೇಜರ್ ಹಾಸ್ಪಿಟಲ್ಸ್ 300ಕ್ಕೂ ಹೆಚ್ಚು ಆಸ್ಪತ್ರೆಗಳಲ್ಲಿ ನಾವು ಸ್ಟಾಫ್ ಕಲೆಕ್ಷನ್ ಏನ್ ಮಾಡ್ತಾ ಇದ್ದಾರೆ ಆ ತಂಡಗಳನ್ನ ತಿಳಿಸಲಿಕ್ಕೆ ನಿನ್ನೆ ಕೂಡ ಸೂಚನೆ ಕೊಟ್ಟಿದ್ದೇವೆ. ಬೆಂಗಳೂರು ನಗರ ಹಾಗೂ ಗ್ರಾಮಾಂತರ ಭಾಗಕ್ಕೆ ಹವಾಮಾನ ಇಲಾಖೆ ಆರೆಂಜ್ ಅಲರ್ಟ್ ಘೋಷಿಸಿದೆ. ಜಿಟಿ ಮಳೆಯ ಜೊತೆಗೆ ಚಳಿಯ ವಾತಾವರಣವೂ ಮುಂದುವರಿಯಲಿದೆ. ಉಸಿರಾಟ ಸಂಬಂಧಿ ಕಾಯಿಲೆ ಇದ್ದವರು ಸ್ವಲ್ಪ ಎಚ್ಚರಿಕೆ ವಹಿಸುವುದು ಅಗತ್ಯ. ಆಶಿಕ್ ಮುಲ್ಕಿ, ನ್ಯೂಸ್ 18 ಕನ್ನಡ, ಬೆಂಗಳೂರು. ಮತ್ತಷ್ಟು ಸುದ್ದಿ ನೋಡೋಣ ಬ್ರೇಕ್ ಆದ್ಮೇಲೆ.